ಕಿರಿಯರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ದಯಮಾಡಿ ಎಲ್ಲರೂ ಊಟಕ್ಕೆ ಆಗಮಿಸಬೇಕು. ಲೆಕ್ಕಾಚಾರ ಯಾವತ್ ಗೆಲ್ಲುತ್ತೆ ಫೈನಲ್ ಅಂತ ಈ ಕಡೆ ಕೇಳಲ್ಲ, ಕಡೆ ಕೇಳ್ತೀನಿ. ಯಾಕಂದ್ರೆ ಇವರಿಗೆ ಹಾವೇರಿ ಬಹಳಷ್ಟು ಪಸಂದ್ ಆಗ್ಬಿಟ್ರ ಟೀಮ್. ಕಾಳಗಿ ಜನತೆ ಯಾರು ಗೆಲ್ತಾರೆ ಅಂತೀರಾ? ಹಾವೇರಿನ ಎಲ್ಲರೂ ಸ್ವಲ್ಪ ಸೌಂಡ್ ಬರಲಿ. ಫೈನಲ್ ಅದ, ಆಮೇಲೆ ನಾಳೆಗೆ ಬಂದು ನೀವು ಕೇಳೋದಾಗಲ್ಲ, ನಮ್ಗೆ ನೀವು ಹೇಳೋದಾಗಲ್ಲ. ಇವತ್ತೇ ಹೇಳ್ರಿ, ಆರ್ಸಿ ಗೆಲ್ಲತ್ತ. ಈಗ ವೇದಿಕೆ ಮೇಲೆ ಆಸೀನವಂತ ನಮ್ಮ ಭಾಗದ ಜನನಾಯಕರು ತದನಂತರ ಒಂದು ಸಣ್ಣ ಡಿಜೆ ವ್ಯವಸ್ಥೆ ಡ್ಯಾನ್ಸ್ ಹಾಡ್ತಾರೆ. ಎತ್ತರು ನೋಡ್ರಿ, ಹಾವೇರಿ ತಂಡೂರು ಲೈನ್ ಅಪ್ ಮಾಡಿ ಈ ಕಡೆ ಬೇಗ ಲೈನ್ ಅಪ್ ಮಾಡಿ. ಹಾವೇರಿ ತಂಡ ಇದು ಆಮೇಲೆ ಹಿಡ್ತಿದ್ರಲ್ಲ, ಇಲ್ಲ ಈಗ ಅವರು ಗೆಸ್ಟ್ಗಳು ಬರ್ತಾರಲ್ಲ ಅವಾಗ ಹಿಡ್ತಿದ್ರು, ಈಗೇನಿಲ್ಲಲ್ಲ. ಇಲ್ಲ ಈಗ ತೆಗಿರಿ, ಈಗ ಅವ್ರು ಆಮೇಲೆ ಇಲ್ಲೇ ಬರಕತ್ತಿರಲ್ಲ. ಬರ್ರಿಮ್ಮ ಬೇಗ ಬನ್ನಿ ಫಾಸ್ಟ್ ಸರ್. ಒಂದು ನಿಮಿಷ ಸರ್, ಬರ್ರಿ. ಫೈನಲ್ ಪಂದ್ಯ ಇಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಬಡವರ ಹಾವೇರಿ ತಂಡ ಈ ಕಡೆ ಬನ್ನಿ. ಹಾವೇರಿ ತಂಡ ಇಲ್ಲಿ ಎದುರುಗಡೆ ಬರ್ಬೇಕು, ದಯಮಾಡಿ ಬೇಗ ಬನ್ನಿಮ್ಮ. ನಾಯಕರಲ್ಲಿ ನಾಯಕರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಗೂ ನೆಚ್ಚಿನ ಜನಸೇವಕರು, ಯುವಕರ ಆಶಾಕಿರಣ, ಬಡವರ ಬಂಧು, ದೀನ ದಲಿತರ ನಾಯಕರ ಜಗದೇವ್ ಕೊಟ್ಟಿದ್ದಾರೆ ನಮಗೂ ನಿಮಗೂ ಎಲ್ಲರಿಗೂ ಕೂಡ. ಎಂತ ದೊಡ್ಡ ವೇದಿಕೆ ಇದು. ಯಾರಿಗೆಲ್ಲ ಅನ್ಸುತ್ತೆ, ಯಾವಾಗ ಗೆಲ್ಲುತ್ತಂತ ಅನ್ಸುತ್ತೆ ಕಾಳಿಗೆ? RCB ಹಮ್ಮಿ ಸಾತ್ ಇವಾಗ ಗೆಲ್ಲುತ್ತೆ. ಹಾವೇರಿನ ಆರ್ಜಿನ ಬೋನಸ್ ಪಾಯಿಂಟ್ ಕಾಳಗಿ. ಅಣ್ಣ ಹಾಡ ಹಿಂದಿದಾಗ ಏನಂದ್ರ ಹಾಡ ನೇಮಕಾಯಿ ಗೇಮ್ ಅಂದ್ರ ಆಟದ ಒಂದು ಹೆಸರು ಬಗ್ಗೆ ಹೇಳ್ತದ ಅರ್ಥ. ನೋಡಮ್ಮ, ಇವತ್ತಿನ ದಿನ ನಮ್ಮ ಕಲಬುರಗಿಯ ಬಹಳಷ್ಟು ಜನರ ಬೇಡಿಕೆ ಅಣ್ಣವಾದಂತ ಹಾಗೂ ನಮ್ಮ ಪ್ರೀತಿಯ ಅಣ್ಣವಾದಂತ ಪ್ರದೀಪ್ ಅಣ್ಣ ಭಾವಿ ಅವರು ಬಂದಿದ್ದಾರೆ ಇವತ್ತಿನ ದಿನ ಆಟಕ್ಕೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅಣ್ಣನ ಬಗ್ಗೆ ಅಣ್ಣನ ಬಾಯಿಂದ ಮಾತು ಕೇಳೋಣ. ಇಲ್ಲಿ ಅಣ್ಣವ್ರ ಬಂದ ಈ ಕಡೆ ಮೈಕ್ ಕೊಡ್ತೀರಿ. ಏನಂತ ಯಾವಾಗ ಗೆಲ್ಲುತ್ತೆ, ಏನಾಗುತ್ತೆ ಅಂತ ಯಾರು ಗೆಲ್ತಾರಂತ ನಾವು ಹೇಳಕ್ಕಾಗಲ್ಲ. ಸೊ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆದಿಲಿ. ಬಟ್ ಇದು ಆಟ ಎಂದ ನೋಡ್ತಾ ಇದೀವಲ್ಲ, ಇಂಥದ್ದು ಬರೀ ನಾವು TV ಒಳಗೆ ಅಷ್ಟೇ ನೋಡಿದಾವು.
ಇದು ಮೊದಲನೇ ಬಾರಿ ನಾವು ಲೈವ್ ಆಗಿ ಕಾಳಗಿ ಒಳಗೆ ನೋಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಇದ್ರೂ ಸಿಟಿ ಒಳಗಿದ್ರು ಇಂಥ ಆಟ ನಾವು ಕಣ್ಣಾರೆ ಲೈವ್ ನೋಡಿದ್ದಿಲ್ಲ. ಸೊ ಫಸ್ಟ್ ಟೈಮ್ ಆ ನೀಲಕಂಠೇಶ್ವರ ದೇವಸ್ಥಾನ ಎದುರುಗಡೆ ಕಾಳಿಗೆಯಲ್ಲಿ ನೋಡ್ತಾ ಇದ್ದೀವಿ ಇವತ್ತು. ಸೊ ನಮ್ಮ ರಾಜೇಶಣ್ಣ ಗುತ್ತೇದಾರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅಣ್ಣವ್ರು ಹೇಳಿದಂತೆ ಅವ್ರ ಸಾಂಗ್ ಇದೆ ಇದು. ಎರ್ರಪ್ಪಡ. ನಮ್ಮ ಪ್ರದೀಪ್ ಭಾವೆ ಅಣ್ಣವರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಕಾದು ನೋಡ ಇಲ್ಲಿ ಅಣ್ಣ ಸಾಂಗ್ ಬಂದ್ ಮಾಡಿ. ಇಲ್ಲಿ ಕಾದು ನೋಡ ಇಲ್ಲಿ ಎರಡು ತಂಡಗಳು, ಇಲ್ಲಿ ಬಲಿಷ್ಠ ತಂಡಗಳು ಬೆಟ್ಕೊಡ್ತಿಲ್ಲ ತಮ್ಮ ತಂಡನ. ಇಲ್ಲಿ ಆಂಕಲ್ ಲೋಡ್ ಮಾಡಿದ್ದಾರೆ ಮಧ್ಯದಿಂದ ಬಂದು ಇಲ್ಲಿ 1 ಪಾಯಿಂಟ್ ಹಾವೇರಿ ಕಪ್ಪಿನ ಕಡೆ ಹಾತರಿತೆ. ಇಲ್ಲಿ ಆರ್ಜಿ ತಂಡ ಬೆಟ್ಕೊಳ್ತಾ ತಮ್ಮ ಕಪ್ನ ಏನಾಗುತ್ತೆ ಅಂತ ಇಲ್ಲಿ ಪಂದ್ಯ ನಂತರ ಆಡ್ಬೋದು. ಆದ್ರೆ ಕಾದು ನೋಡ ಇಲ್ಲಿ ಕುತ್ಕೊಳ್ಳಿ, ಸ್ವಲ್ಪ ಎದುರುಗಡೆ ಇರೋ ರೋಗರೆ ಎದುರುಗಡೆ ನಿಂತ್ಕೊಂಡಿರೋ ಕೂತ್ಕೊಳ್ಳಿ. ಕೊನೆಯ ಪಂದ್ಯ ಎಲ್ಲರೂ ವೀಕ್ಷಣೆ ಮಾಡಬೇಕು. ಇಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಒಂದು ದೀನದಲ್ಲಿದ್ದ ನಾಯಕ, ಬಡವರ ಅಶ್ವಕಿರಣ, ಯುವಕರ ಕಣ್ಮಣಿ ಜಗ್ದೊಟ್ಟಿ ಗುತ್ತೇದಾರ್ ಅವರಾಗಿರ್ಬೋದು, ರಾಶಣ್ಣ ಗುತ್ತೇದಾರ್ ಅವರಾಗಿರ್ಬೋದು, ಹಾಗೂ ಕಂಠಣ್ಣ ಗುತ್ತೇದಾರ್ ಆಗಿರ್ಬೋದು, ಇವರೆಲ್ಲ ಸೇರಿ ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಕಾಳಗಿಯ ಜನತೆಗೆ ಕಾಳಗಿ ಭಾಗ ಬೆಳಿಬೇಕು, ಕಾಳಗಿಯ ಕ್ರೀಡೆ ಬೆಳಿಬೇಕು, ಗ್ರಾಮೀಣ ಭಾಗ ಬೆಳಿಬೇಕು ಅಂತ ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಿಮಗೋಸ್ಕರ. ಅದು ಇಲ್ಲಿದ್ರೆ ದಯಮಾಡಿ ತಮ್ಮ ತಾಯಿಯವರು ಕೇಳ್ತಿದ್ದಾರೆ. ರಾಜು ನಮ್ಮ ಕೆಳಗಿನ ರಾಜು ಆರ್ಜಿ ತಂಡ ಆಟನ ಬಹಳಷ್ಟು ಥರ್ಡ್ ಡೂ ಆರ್ ಡೈ ರೆಡ ಸರ್, ಡೂ ಆರ್ ಡೈ. ಯಾವಾಗ ಗೆಲ್ಲುತ್ತೆ ಅಂತೀರ ಕಾಳಿಗೆ? RCB ನಾ? ಇವತ್ತು ಎರಡು ತಂಡಗಳು RCB ಮುಂಬೈ ಇದ್ದಂತೆ ಮ್ಯಾಚ್ ಇದು ಕೂಡ. ಯಾಕಂದ್ರೆ ನೀಲಿ ಅದ, ಆ ಕಡೆ ನಾವು RCB ಅದ. ಯಾರು ಗೆಲ್ತಾ ಇದ್ದೀರಾ ಈಗ? RCB ಅಂದ್ರೆ ಆರ್ಜಿ ತಂಡ, ಮುಂಬೈ ತಂಡ ಅಂದ್ರೆ ಹಾವೇರಿ ತಂಡ. ಯಾರು ಗೆಲ್ತಾರೆ ಅಂತೀರಾ? ಯಾಕಂದ್ರೆ ಆ ಕಡೆ ಕೆಂಪು ಹಳದಿ ಕರ್ನಾಟಕ ಹೋರಾಟದ ಸಂಕೇತ, ಈ ಕಡೆ ಮುಂಬೈನ ಒಂದು ನೀಲಿ ಜರ್ಸಿ. ಎಲ್ರೂ ಕೂಡ ಆ ನೀಲಿ ಜರ್ಸಿ ಹಾಗೂ ಎರಡು ತಂಡಗಳು ಬಲಿಷ್ಠವಾಗಿದೆ ಎಂದು ಹೇಳ್ಬೇಕಂದ್ರೆ ಬಹಳಷ್ಟು ಜನ ಇವತ್ತಿನ ದಿನ ಆರ್ಜಿ ತಂಡಕ್ಕೆ ಸಪೋರ್ಟ್ ಮಾಡ್ತಿರ್ಲಿ. ಕಾದೋಣ ಅಲ್ಲಿ ಯಾರು ಗೆದ್ದು ಬಿಡ್ತಾರೆ, ಬಾಪುತ್ತೋ ಬಾಪರಾಗ ಅಂತ ಯಾರಂತಾರೆ ಕಾದ್ ನೋಡ್ಬೇಕಾಗ್ತದೆ. ಶಫಿ ಸರ್ ಅವರ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ ಇವತ್ತಿನ ದಿನ. ನಮ್ಮ ನಮ್ಮ ಶಫಿ ಸರ್ ಅವರಾಗಿರ್ಬೋದು, ಬಸವರಾಜ್ ಸರ್ ಆಗಿರ್ಬೋದು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸರ್ ಆದಂತ ಸತೀಶ್ ಸರ್ ಅವರಾಗಿರ್ಬೋದು, ಹಾಗೆ ಉಳಿದಂತವ್ರ ಸರ್ ಬರ್ಸಿ ಸ್ವಲ್ಪ ಹೆಸರು
ಪ್ರಜ್ಞಾನ ಇಲ್ಲ ನಿಮ್ಮ ಬಗ್ಗೆ. ಎಲ್ಲ ಸರ್ಗಳು ಇವತ್ತಿನ ದಿನ ದೊಡ್ಡ ಒಂದು ತಮ್ಮ ಸಮಯನ ನಮಗಾಗಿ ಕೊಡ್ತಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಹಾಗೂ ಕೃತಜ್ಞತೆ ಸಲ್ಲಿಸ್ತೀನಿ. ತುಂಬ ಹೃದಯದ ದೊಡ್ಡ ಧನ್ಯವಾದ ಸಲ್ಲಿಸ್ತೀನಿ. ಪಾಯಿಂಟ್ಸ್ ಎಲ್ಲ ಇಲ್ಲಿ ನಮ್ಮ ಹುಡುಗ ಹೇಳಿದಂಗ ಕಪ್ಪು ಮುಖ್ಯ ಬಿಗಿನ್. ಕಪ್ಪು ಮುಖ್ಯ ಇಲ್ಲಿ. ಇದು ಆಶೀಶ್ ಶ್ರೇಷ್ಠ ಕಬಡ್ಡಿ. ಇಲ್ಲಿ ಶಫೀಸ್ ಸರ್ ಸಲ ಒಂದು ಹೇಳ್ತೀರ ಶಫೀಸ್ ಸರ್ಗೆ ಇಲ್ಲಿ ಅಭಿಮಾನಿ ಬಳಗ ಶಫೀಸ್ ಸರ್ ಅವ್ರದ್ದು. ಯಾಕಂದ್ರೆ ಅವರ ಒಂದು ಆಟಗಾರರಿದ್ದಾರೆ ಶಫೀಸ್ ಸರ್ ಅವ್ರದ್ದು. ಎರಡು ತಂಡಗಳು ಸಮಬಲ ಹೊಂದಿದೆ. ಅಲ್ಲಿ ಕಾದು ನೋಡಬೇಕು. ದೊಡ್ಡ ಪಂದ್ಯ, ದೊಡ್ಡ ಮೈದಾನ, ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮೆಲ್ಲ ಮಹಿಳಾ ಮಂಡಳಿಗೆ. ಇವತ್ತಿನ ದಿನ ನಮ್ಮ ನಾಯಕರು ರಾಜಶೇಣ ಗುತ್ತಿದ್ದಾರೆ ಅವರು, ಕಂಟೋಣ್ಣ ಗುತ್ತಿದ್ದಾರೆ ಅವರು, ಅವರ ಬೆನ್ನೆಲುವಾಗಿ ನಿಮ್ಮೆಲ್ಲರ ಕಾಳಗಿಯ ಹಾಗೂ ನಮ್ಮ ಪ್ರೀತಿಯ ನೆಚ್ಚಿನ ನಾಯಕರಾದಂತ ಕಿರಣ್ ಗುತ್ತಿದ್ದಾರೆ ಅವರು. ಬೇಡ್ಕೋತಿಲ್ಲ ಹಾವೇರಿತನ ಬೇಡ ಬೇಡ, ಇಲ್ಲಿ ಅಗ್ರೆಸಿವ್ ಆಗಿ ಆಟನ ಆಡಬಾರ್ದು. ಅದೇ ಮಾಡಿ ಅದ್ಭುತವಾದ ಥೈ ವರ್ಲ್ಡ್. ಎಲ್ಲ ಎರಡೂ ತಂಡದ ಕೋಚ್ಗಳು ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಬೇಕು. ದಯಮಾಡಿ ಕೋಚ್ ತಮ್ಮ ಸ್ಥಾನದಲ್ಲಿ ಇರಬೇಕು. ಕೊಡಿ, ಶಾಂತತೆ ಕಾಪಾಡಬೇಕು. ನೀವು ಬರೋದು ತಂಡದ ಕೋಚ್ಗಳು ಸ್ವಲ್ಪ ಶಾಂತ ರೀತಿಯಿಂದ 1 ನಿಮಿಷದ ಸಮಯ ಕೊಡಿ ದಯಮಾಡಿ. ಅಂಪೈರ್ ಕಡಿದ ಸರ್ ನಿರ್ಣಯ. ಮ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಇದೆಲ್ಲ ಆಟದಲ್ಲಿ ಸಹಜ. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಥೈ ವರ್ಲ್ಡ್ಗೆ ಮೆಚ್ಚುಗೆ ಇರಬೇಕು. 6-4 ಅಂಕರ. ಕೋಚ್ ಸರ್ ಶಾಂತ ರೀತಿಯಾಗಿ ಶಾಂತ ಶಾಂತಿ ದಯಮಾಡಿ ಪ್ರೇಕ್ಷಕರು ಶಾಂತ ಎರಡು ಟೀಮ್ ಶಾಂತ ರೀತಿ ಕಾಪಾಡಿ. ಶಾಂತತೆ ಸರ್ 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 ಸರ್, ಇದು ಕೊನೆಯ ಹಂತದಲ್ಲಿ ಫೈನಲ್ ಪಂದ್ಯ ಇದೆ. ನೀವು ಕೋಚ್ಗಳು ಈ ತರ ಮಾಡೋಂಗಿಲ್ಲ. ಹಲೋ 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 ಕ್ಯಾಪ್ಟನ್, ಬಹು ಟೀಮ್ ಕ್ಯಾಪ್ಟನ್ಸ್ ನೇರವಾಗಿ ಎರಡು ತಂಡದ ನಾಯಕರು ಬರ್ಬೇಕಿಲ್ಲಿ ಸರ್. ದಯಮಾಡಿ ಯಾರು ಶಾಂತಿ ಇಲ್ಲ, ರಾಜಶೇಖರ್ ಅವ್ರು ಮಾತಾಡ್ತಾರೆ. ದಯಮಾಡಿ ಕೇಳಿ. ಈಗ ದಯಮಾಡಿ ಕಾಳಜಿ ಜೊತೆ. ಹಲೋ ಸರ್ 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 ಹಲೋ, ಒಂದ್ ಮಿನಿಟ್ ಮೇಡಮ್ ಸರ್ ಮಾತಾಡಿ. ದಯವಿಟ್ಟು ಯಾವುದೇ ನಮ್ಮ ಎರಡೂ ಟೀಮಿನ ಕೋಚ್ಗಳು ಇರಲಿ. ಸರ್ ಅದು ಹೆಸರೇನು ಬಸವರಾಜ್ ಸರ್ ದಯವಿಟ್ಟು ಸರ್, ಇದು ಹಾವೇರಿ ಟೀಮ್ ಕೋಚ್. ಎರಡು ಕೂಡ ಅನ್ನತ ವಾತಾವರಣದಲ್ಲಿ ದಯಮಾಡಿ ಸರ್ ಏನಾಯ್ತು? ನಿಮಗಿತ್ತಂದ್ರೆ ಅನೌನ್ಸ್ ಮಾಡ್ತೀನಿ. ಥರ್ಡ್ ರೈಡ್ ಇದು ಡೂ ಆರ್ ಡೈ ರೈಡ್. ಕಾಗೋಣ ಇಲ್ಲಿ. ಇದು ತುಂಬಾ ಜೋಶ್ ತುಂಬಿದೆ ಕಾಳಿಗೆ. ಎರಡು ತಂಡಗಳಲ್ಲಿ
ಹಲೋ ದಯಮಾಡಿ ಇಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಇಲ್ಲಿ ಎಲ್ಲರೂ ಕೂಡ ಎಲ್ಲರೂ ಒಂದು ನಾವೆಲ್ಲರೂ ಬಂಧು ಅಂತ ಆಡ್ಬೇಕು. ಇಲ್ಲಿ ಡಿಸಿಪ್ಲಿನ್ ಅಗ್ರೆಸಿವ್ ಆಗಿ ಆಡಬೇಡಿ ದಯಮಾಡಿ. ಲಕ್ಷಣ ಅದು. ಇಲ್ಲಿ ಅಂಪೈರ್ ಒಂದು ವಿಸಿಲ್ ಆಗುತ್ತಾ ಅವಾಗ ಬಿಟ್ಬಿಡ್ಬೇಕು ದಯಮಾಡಿ. ನಮ್ಮ ರಾಜೇಶ್ ಅವರು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಟ್ರೆ ಇಷ್ಟು ದಿನ ಚೆನ್ನಾಗಿ ನಡೆದಿ ಅಂಡ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಕೋಚ್ ಹೊರಗಡೆ ಹೋಗ್ಬೇಕು ದಯಮಾಡಿ. ಎರಡು ತಂಡದ ಕೋಚ್ ದಯಮಾಡಿ ಹೊರಗಡೆ ಹೋಗ್ಬೇಕು. ಅಂಪೈರ್ ನಿರ್ಣಯ ಕೊನೆಯ ನಿರ್ಣಯ. ಇದು ಎರಡು ತಂಡದ ತಲೆಟಿಗೋವಿ. ಅಂಪೈರ್ ನಿರ್ಣಯ ಕೊನೆಯ ನಿರ್ಣಯ ಹಾಗೂ ವಿಸಿಲ್ ಕಡೆ ಧ್ಯಾನ ಇರ್ಬೇಕು ದಯಮಾಡಿ. ಹಲೋ, ದಯವಿಟ್ಟು ಎರಡು ಟೀಮು ಪ್ಲೇಯರ್ ರಾಜ್ಯ ಮಟ್ಟ ಆಡಿ, ರಾಷ್ಟ್ರ ಮಟ್ಟ ಆಡಿ. ದಯವಿಟ್ಟು ಜಗಳ ಆಡಬಾರ್ದು ಪ್ಲೇಯರ್. ಎರಡು ತಂಡಗಳು ಪ್ರೀತಿ ವಿಶ್ವಾಸನ ಕಾಪಾಡ್ಕೊಳ್ಬೇಕು. ಇಲ್ಲಿ ಶಾಂತತೆಯನ್ನ ಕಾಪಾಡಬೇಕು ದಯಮಾಡಿ. ಅಂಪೈರ್ನ ವಿಸಿಲ್ ಕಡೆ ಗಮನ ಇರಬೇಕು ದಯಮಾಡಿ. ಎರಡು ತಂಡಗಳು ಇಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ದಯಮಾಡಿ ತಮ್ಮ ಆಟದ ಒಂದು ಪರಿಕಲ್ಪನೆ ಇರಬೇಕು. ಆಟದಲ್ಲಿ ಯಾವ ರೀತಿಯಾಗಿ ಎಲ್ಲ ಆಟಗಾರರು ಕ್ರಿಕೆಟ್ ನೋಡಿರ್ಬೋದು, ಕಬಡ್ಡಿ ನೋಡಿರ್ಬೋದು, ಯಾವ ರೀತಿಯಾಗಿ ಕ್ರೀಡಾ ಪ್ರೋತ್ಸಾಹ ಇರುತ್ತೆ. ಕ್ರೀಡಾ ಎರಡು ತಂಡದಲ್ಲಿ ಪ್ರೀತಿ ಒಂದು ಬಾಂಧವ್ಯ ಇರುತ್ತೆ. ಆ ಪ್ರೀತಿ ಬಾಂಧವ್ಯ ಇಟ್ಕೊಂಡು ಆಡಿ, ಅಗ್ರೆಸಿವ್ ಆಗಿ ಆಡಿಬೇಡಿ ದಯಮಾಡಿ. ಯಾರು ಕೂಡ ಈ ವೇದಿಕೆ ನಿಮಗೋಸ್ಕರ ಇಂಥ ದೊಡ್ಡ ಮಟ್ಟದ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ರಾಜೇಶ್ ಅಣ್ಣವರು. ಅದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ದಯಮಾಡಿ. ಯಾರು ಕೂಡ ಅಗ್ರೆಸಿವ್ ಆಗಿ ಆಡಬಾರ್ದು ಹಾಗೂ ಅಂಪೈರ್ನ ವಿಸಿಲ್ ಕಡೆ ಧ್ಯಾನ ಇರಬೇಕು ದಯಮಾಡಿ. ಇಲ್ಲಿ ಒಂದು ಅಂಕನ ಕಳ್ಕೊಂಡಿದೆ. ಆರ್ಮಿ ತಂಡ ಹಾಫ್ ಟೈಮ್ ಗ್ರೌಂಡ್ ಚೇಂಜ್ ಆಗಿದೆ. ಈಗ ಅವ್ರು ಗೆಲ್ತಾರೆ ಅಂತೀರ ಕಾಳ್ಗಿ? ಹಾವೇರಿರಾ ಆರ್ಜಿ ಟೀಮ? ಓಕೆ, ಇದೇ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಇರಲಿ. ಆಟ ಸೌಕರ್ಯ ಹಂಗಲ್ಲ ಇದು ಹಾತಿ ಘೋಡೆ ತಲ್ವಾರೆ ಥೋ ಇದು ಯಾವುದು ಸಂಬಂಧಪಡಲ್ಲ. ಆಟ ಅವು ಯಾರ ಬಲ್ಲವ ಕೇಳ ಬಾಲಸಿದೆ ಇಂಥ ದೊಡ್ಡ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ನಿಮಗೋಸ್ಕರ. ಯಾರು ಕೂಡ ಅಗ್ರೆಸಿವ್ ಆಗಬಾರ್ದು ದಯಮಾಡಿ. ಯಾಕಂದ್ರೆ ಆಟದಲ್ಲಿ ಶಿಸ್ತು ಅನ್ನೋದು ಒಂದು ಪ್ರೀತಿ ವಿಶ್ವಾಸದಿಂದ ಬರುತ್ತೆ. ಕ್ರಿಕೆಟ್ನ ನೋಡಿ ಬಹಳಷ್ಟು ಕಲಿಬೇಕು. ಕಬಡ್ಡಿ ಆಟದಲ್ಲಿ ಬಹಳಷ್ಟು ಸೆಟ್ ಇರುತ್ತೆ ಅಂತ ಕೇಳಿದ್ವಿ. ಈ ರೀತಿಯಾಗಿ ಮಹಿಳೆಯರಲ್ಲೂ ಕೂಡ ಸೆಟ್ ಇರುತ್ತೆ ಅಂತ ಇವತ್ತೇ ನೋಡಿದ್ದೆ ನಾ ಫಸ್ಟ್ ಟೈಮ್. ಬಹಳಷ್ಟು ಅಗ್ರೆಸಿವ್ ಆಡ್ತಿದ್ದಾರೆ ಇಲ್ಲಿ. ಆವಾಗಲೇ ಹೇಳಿದ್ವಲ್ಲ, ಈ ಅರ್ಥದಲ್ಲಿ ಅತ್ಯಂತ ರೋಚಕ ಸೆಣಸಾಟ ನಡೀತಾ ಇದೆ. ಎರಡು ತಂಡಗಳ ಮಧ್ಯೆ ಅತ್ಯಂತ ರೋಚಕ ಘಟ್ಟದಲ್ಲಿ ಸಾಗ್ತಾ ಇದೆ. ಚಾಕಚಕ್ಯತೆ ಮತ್ತು
ಮಟ್ಟದಿಂದ ಕೂಡಿರ್ತಕ್ಕಂಥ ಆಟನ ಇಲ್ಲಿ ಹಾವೇರಿ ತಂಡದ 9 ನಂಬರ್ ಜರ್ಸಿಯ ಒಂದು ಖಿಲಾಡಿಯ ಡೋಡಾಯದಲ್ಲಿ ಕಾದೋಣ. ಇಲ್ಲಿ ಆರ್ಜಿ ಕೂಡ ಈಗ ಹಾತಿರ್ತಿದೆ ಪಾಯಿಂಟ್ಗಾಗಿ. ಇಲ್ಲಿ ಅತ್ಯುತ್ತಮವಾದ ಹೈ ಹೋಲ್ಡ್ ನಮ್ಮ ಅತ್ಯುತ್ತಮವಾಗಿ ಥೈ ಹೋಲ್ಡ್ ತಂಡದ ಆಟಗಾರ್ತಿಯರಿಂದ 7 ನಂಬರ್ನ ಡೂ ಆರ್ ಡೈ ರೆಡಿ ಕಡೆಯಿಂದ ಈ ಕಡೆಯಿಂದ ಕೂಡ ಡೂ ಆರ್ ಡೈ ಮಾಡಿಲ್ಲ ಮಾಡಿ 9-5 4 ಅಂಕಗಳ ಮುನ್ನಡೆ ಆರ್ಜಿ ಕಾಳಿಗೆ ತಂಡ ಮುನ್ನಡೆ ಹೊಂದಿದೆ. ಉತ್ತಮವಾಗಿರ್ತಕ್ಕಂಥ ಹೈ ಹೋಲ್ಡ್. ಕಾಗವಾಡಲ್ಲಿ 2 ತಂಡಗಳು ಸಮಬಲದ ಪ್ರವೇಶ ನಡೀತಿವೆ. ದೊಡ್ಡ ವೇದಿಕೆಗೆ ದೊಡ್ಡ ನಾಯಕರು ಕೂಡ ಇವತ್ತಿನ ದಿನ ಬಂದು ಹೋದ್ರೆ ನಮ್ಮ ಭಾಗದ MP ಅವರಾದ ಸಾಗರ್ ಖಂಡ್ರೆಜಿ ಅವರಾಗಿರ್ಬೋದು, ನಮ್ಮ ಇನ್ನೊಬ್ಬ ದೊಡ್ಡ ನಾಯಕರು ಅಂತ ಇವತ್ತಿನ ದಿನ ಬಹಳಷ್ಟು ಜನ ತಾಣದಿಂದ ಬಂದಿರುವ ಎಲ್ಲ ಅವರ ಅಭಿಮಾನಿ, ಇಲ್ಲಿನ ಅಭಿಮಾನಿಗಳು ಅವರದ ನಮ್ಮ ರಾಠೋಡ್ ಸಾಹೇಬರಾಗಿರ್ಬೋದು, ಹಾಗೂ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಕೊನೆ ಪಂದ್ಯ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ಮ ಕಾಳಿಗೆ ಪಂದ್ಯ ಅವರು ಯೋಜನೆ ಮಾಡಿ ಇಂಥ ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ನೀವೆಲ್ಲರ ನೆಚ್ಚಿನ ನಾಯಕರು ಅಂತ ಜಗದೇವ್ ಟಿ ಗುತ್ತೇದಾರ್ ಸಾಹೇಬರು MLC, ಪ್ರಸ್ತುತ MLC. ಈಗಾಗಲೇ ಅಭಿಯವರು ಬಹಳ ಸಲ ಹೇಳಿದ್ದಾರೆ. ಇಂಥ ಒಂದು ವೇದಿಕೆ ವಹಿಸಿಕೊಟ್ಟಿದ್ದು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಜೇಶ್ ಗುತ್ತೇದಾರ್ ಅವರು, ಅದೇ ರೀತಿ ನೀಲಕಂಠ ಗುತ್ತೇದಾರ್ ಅವರು. ಏನು ನಮ್ಮ ಕಾಳಿಗೆಯ ಯುವ ಜನತೆ ಕ್ರೀಡೆಯಲ್ಲಿ ಮುಂದೆ ಬರಬೇಕು, ಕ್ರೀಡೆಯಲ್ಲಿ ತಮ್ಮ ಛಾಪು ಮೂಡಿಸಬೇಕಂತಕ್ಕಂಥದ್ದಕ್ಕೆ ಆರ್ಜಿ ಅಂತಾಗೆ ಚೇರ್ತಿರ್ಬೇಕು. ಇಲ್ಲಿ RCB ಗೆಲ್ಲುತ್ತಾ ಪತ್ರಕರ್ತ ಮಾಧ್ಯಮದವರು ಕೂಡ ಬಂದಿದ್ದಾರೆ ಇವತ್ತಿನ ದಿನ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀವಿ. ನಮ್ಮ ನಾಗರಾಜ್ ಗದ್ದಿಗೌಡರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀವಿ. ಕೊಡದರ್ನ ದೊಡ್ಡ ನಾಯಕರು ಅವರು ಕೂಡ. ಈ ಒಂದು ಕ್ರೀಡಾ ಉತ್ಸವ ಅತ್ಯಂತ ಅದ್ದೂರಿಯಾಗಿ ಬಂಡ್ರಗೌಡ ಕೂಡ ಬಂದಿದ್ದಾರೆ, ಕೊಡದರು ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಬಡ್ಡಿ ಪಂದ್ಯಗಳ ಮುಕ್ತಾಯದ ಹಂತದಲ್ಲಿದೆ. ಈಗಾಗಲೇ ಪುರುಷರ ಒಂದು ವಿಜೇತ ತಂಡವನ್ನು ನೋಡಿದ್ದೀವಿ, ಈಗ ಮಹಿಳಾ ವಿಜೇತ ತಂಡವನ್ನು ನಾವು ಇನ್ನು ಕೆಲವೇ ಕ್ಷಣಗಳು ನೋಡ್ತೀವಿ. ಈಗ ಮತ್ತೆ ಆಟ ಪ್ರಾರಂಭ. ಹಲೋ ಸರ್, ಹಾಕಿ 10-6 4 ಅಂಕಗಳ ಮುನ್ನಡೆ ಕಾಳಿಗೆ RJ ಟೀಮ್ ಮುನ್ನಡೆ ಸಾಧಿಸುತ್ತದೆ. ಇಲ್ಲಿ ಕಾಳಿಗೆ RJ ಟೀಮ್ ಮುನ್ನಡೆ ಇದೆ. ಹಾಗೆ RCB ಮ್ಯಾಚ್ ಕೂಡ ಗೆದ್ದಿದೆ. ಯಾವ್ದು ಗೆಲ್ಲುತ್ತೆ ಹೇಳಕ್ ಬಾರ್ನ. ಇಲ್ಲಿ ಹಾವೇರಿನಾ ಏನು RG ಕಾಳಿಗೆ ತಂಡ ಗೆಲ್ಲುತ್ತಾ? ಇಲ್ಲಿ RG ಕಾಳಿಗೆ ತಂಡನಾ? ಅಲ್ಲಿ ಹಾವೇರಿ ಹಾತರಿತಿದೆ, ಆದ್ರೆ RG ತಂಡ ಬೀಳ್ಕೊಡುವಂತಿಲ್ಲ. ಅಲ್ಲಿ ಅತ್ಯುತ್ತಮ ಸಂಘಟನೆಯಿಂದ ಈ ಒಂದು ಅಂಕವನ್ನು ಗಳಿಸಿರ್ತಾರೆ. RG ತಂಡ ಯಾಕೆ ಬಿಟ್ಕೊಡಲ್ಲ ಅಂದ್ರೆ RG ಕಾಳಿಗೆ ತಂಡ ಗಳಿಸಿದೆ 11-6. ನೋಡ್ಬೇಕು ಸರ್, ಕೋಚ್ ನೋಡಿ ನಿಮ್ಮ ಆಟಗಾರ್ತಿರಿಗೆ ಏನಾಗಿದೆ, ಆಟ ಮುಂದುವರ್ಸ್ಬೋದಾ? ಏನಿಲ್ಲ, ನೋಡ್ತಾ ಇದ್ದಾರೆ, ಅಂತ ಏನು ಗಾಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆಟದಲ್ಲಿ ಎಲ್ಲವೂ ಸಹಜ. ಯಾಕಂದ್ರೆ ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋದು ಅಂತ ದೊಡ್ಡ ಆಟದ ಒಂದು ಶಕ್ತಿ ತುಂಬುತ್ತಾರೆ ಅವರು. ಬಿಟ್ಕೊಟ್ಟಿಲ್ಲ RG ತಂಡದವರು ತಮ್ಮ ಪಾಟ್ನ
ಡೂ ಆರ್ ಡೈ ರೇಡಿದು ನಂಬರ್ 1 ಖಿಲಾಡಿ ಇವರು. ಆಡೋದು ಕೂಡ ನಂಬರ್ 1 ಖಿಲಾಡಿ ತರ ಆಡ್ತಾರೆ. ಯಾಕಂದ್ರೆ ಬಹಳಷ್ಟು ಮ್ಯಾಚ್ಗಳನ್ನು ವೀಕ್ಷಣೆ ಮಾಡಿದೀವಿ. ಆ ರೀತಿಯಾಗಿ ಆಟನ ಆಡಿ ಎಲ್ಲ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ನಮ್ಮ ಆರ್ಜಿ ತಂಡದವರು. ಡೂಆರ್ಡನಲ್ಲಿ ಸೆಲ್ಫ್ ಔಟ್, 1 ಅಂಕ ಹಾವೇರಿ ತಂಡದವರಿಗೆ ಮಾಧ್ಯಮ ಅಂತ ಹೇಳ್ತಾ, ಇವತ್ತಿನ 4 ದಿನಗಳಾಗಿ ಇವತ್ತು ನಡೀತಿರ್ತಕ್ಕಂಥ ಕ್ರೀಡಾ ಉತ್ಸವದಲ್ಲಿ ಅತ್ಯಂತ ಬಹಳ ಜನ ಈ ಒಂದು ಆಟದ ಸವಿರುಚಿಯನ್ನು ಕಂಡಿದ್ದಾರೆ. ಇಂಥ ಒಂದು ಬಳಗ ಆಗಿರ್ಬೋದು. ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಹಗಲಿರು ದುಡ್ದಿರ್ತಾರೆ. ರಾಜೇಶ್ ಗುತ್ತೇರವರು ಒಂದು ಯಾವಾಗಲೂ ಮಾತಾಡ್ತಿರ್ತಾರೆ, ಅಣ್ಣ ನಾನು ಗುಲ್ಬರ್ಗದಲ್ಲಿರ್ಬೋದು, ಆದರೆ ನಮ್ಮ ಊಟೂರಾಗಿರ್ತಕ್ಕಂಥ ಕಾಳಿಗೆಯಲ್ಲಿ ಕ್ರೀಡೆಗಳು ಆಗಬೇಕು, ಜರುಗಬೇಕು, ಎಲ್ಲರೂ ನಮ್ಮ ಕಾಳಿಗೆ ಕಡೆ ತಿರುಗಿ ನೋಡ್ಬೇಕಂತಕ್ಕಂಥದ್ದು ಅವ್ರ ಆಸೆ ಆಗಿರ್ತದೆ. ಅದಕ್ಕೆ ಜೋರಾದ ಚಪ್ಪಾಳೆ ತಡಬೇಕು ನಮ್ಮ ಕಾಳಿಗೆ ಯುವಕರು. ರಾಜೇಶ್ ಗುತ್ತೇರ ಸಲ ಉತ್ತಮವಾಗಿರ್ತಕ್ಕಂಥ 1 ಅಂಕ ಹಾವೇರಿ ತಂಡದವರಿಗೆ. 11-8 3 ಅಂಕಗಳ ಮುನ್ನಡೆಯನ್ನು ಆರ್ಜೆ ಕಾಳಿಗೆ ತಂಡದವರು ಹೊಂದಿರ್ತಾರೆ. ಅತ್ಯಂತ ರೋಚಕ ಘಟ್ಟದಲ್ಲಿ ಈ ಒಂದು ಫೈನಲ್ ಪಂದ್ಯ ಜರುಗ್ತಾ ಇದೆ. ಯಾರು ಸೋಲ್ತಾರೆ ಯಾರು ಗೆಲ್ತಕ್ಕಂತ ಹೇಳಕ್ಕಾಗಲ್ಲ. ಅಂತ ಒಂದು ರೋಚಕ ಘಟ್ಟದಲ್ಲಿ ಈ ಒಂದು ಪಂದ್ಯ ಸಾಗ್ತಾ ಇದೆ. ಎಲ್ಲ ಮಹಿಳಾ ತಂಡದವರು ಇಲ್ಲಿ ಕುಳಿತಂತ ಹಿಂದಿನ ಮಹಿಳಾ ತಂಡದವರೆಲ್ಲ ಹಾವೇರಿ ಗೆಲ್ಲುತ್ತಂತಾರೆ. ಯಾಕಂದ್ರೆ ಅವ್ರದ್ದು ಹಾ ಇಲ್ಲ ಹೂ ಇಲ್ಲ, ಹಾ ಇಲ್ಲ ಹೂ ಇಲ್ಲ ಅಂದ್ರೆ ಹಾದಾಗೆ ಬರ್ತಾರ ಅವ್ರು, ಹಾವೇರಿದಾಗ ಬರ್ತಾರೆ. ಅದಕ್ಕೆ ಹಾವೇರಿ ತಂಡದ ಕಡೆ ಎಲ್ಲ ಮಹಿಳೆಯರ ಒಂದು ಸಪೋರ್ಟ್ ಇದೆ, ಹುಡುಗರ ಸಪೋರ್ಟ್ ಕೂಡ ಆರ್ಜಿ ಕಡೆ ಇದೆ. ನೋಡಿ ಬಲ ಸಮಬಲವಾಗಿದೆ ಇಲ್ಲಿ. ಸ್ಟ್ರಾಂಗ್ ಹಾವೇರಿ ಕಮಾನ್. ಅದಕ್ಕೆ ಸರ್ ದಯಮಾಡಿ ಸರ್ ಪಾಯಿಂಟ್ಸ್ ಸರ್ ಕೋಚ್ ಒಳಗಡೆ ಹೋಗ್ಬೇಕು. ಕೋಚ್ ತಮ್ಮ ಕ್ರೀಡಾ ಸ್ಫೂರ್ತಿಯನ್ನ ಇರಲಿ ಸ್ವಲ್ಪ. ಸರ್ ಅಂಕ ಯಾರ ಕಡೆ? ಹಾವೇರಿ ಅಂಕವನ್ನು ಗಳಿಸಿದೆ 11-9. ತುಂಬಾ ಟಫ್ ಆಗಿರ್ತಕ್ಕಂಥ ಪಂದ್ಯ ಇದು. ನೋಡಿ ಉತ್ತಮವಾಗಿರ್ತಕ್ಕಂಥದ್ದು. ಹಾವಿಲ್ಲ 2 ಅಂಕಗಳನ್ನ ಆರ್ಜಿ ಕಾಯಿಗೆ ತಂಡ ಪಡೆದಿರುತ್ತದೆ. 2 ಅಂಕ. ಯಾಕಂದ್ರೆ ಅಂಕಣದಲ್ಲಿ 3 ಜನ, ಅದರ 3ಕ್ಕಿಂತ ಕಡಿಮೆ ಆಟಗಾರಿದ್ದಾಗ ಈ ಒಂದು 2 ಸೂಪರ್ ರೇಡ್ ಆಗುತ್ತೆ ಅದು. ಒಳ್ಳೆ 2 ಅಥವಾ 3 ಜನ ಇದ್ದಾಗ ಎಷ್ಟು ಸೂಪರ್ ರೇಡ್, ಆ ಒಂದು ಸೂಪರ್ ರೇಡ್ ನ ಪಡೆದು 15 ಅಂಕದ ಕಡೆ ಹಾವೇರಿ ತಂಡದ ಆಟಗಾರ್ತಿ 9ನೇ ಜರ್ಸಿ ಆಟಗಾರ್ತಿ 1 ಅಂಕವನ್ನು ಪಡೆದುಕೊಂಡು ಹೋಗಿರ್ತಾರೆ. ಅತ್ಯಂತ ವೇಗದಲ್ಲಿ ಸಾಕ್ತಕ್ಕಂಥ ಪಂದ್ಯ, ರೋಚಕ ಪಂದ್ಯ. ಕೊನೆಯ 1 ನಿಮಿಷದ ಪಂದ್ಯ. ಇವೆಂದು ಮ್ಯಾಚ್ RCB ತರ ಇದು RG ಟೀಮ್ ಗೆಲ್ಲುವ ಸಾಧ್ಯತೆಯಲ್ಲಿದೆ. ಕಾದ್ರೋಣ. ಈಗ ಹಾವೇರಿ ತಂಡ ಗೆಲ್ಲಬೇಕಾದ್ರೆ ಸೂಪರ್ ರೇಡ್ ಆಗ್ಲೇಬೇಕು. ಒಳ್ಳೆ ರೀತಿಯಾಗಿ ಕ್ರೀಡಾ ಪ್ರೋತ್ಸಾಹ ಮಾಡಬೇಕಾಗುತ್ತೆ ಇಲ್ಲಿ. ಹಲೋ, ಈ ಒಂದು ಸೂಪರ್ ರೇಡ್ಗಾಗಿ ಹಲೋ ಪ್ರಯತ್ನ ಪಡ್ತಾನೆ ಇದ್ದಾರೆ. 1 ಅಂಕ. 15-11 ಇಲ್ಲಿ ಒಳ್ಳೆ ರೀತಿಯಾಗಿ ಕ್ರೀಡಾ ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಯಾಕಂದ್ರೆ ಹಾವೇರಿ ತಂಡ ಗೆಲುವು ಸೋಲು ಒಂದು ನಾಣ್ಯದ ಜರ್ಸಿ ಹಂಗಿಲ್ಲ. ಆಟಗಾರರಿಗೆಲ್ಲ ಮಾತನಾಡಂಗಿಲ್ಲ. ಯಾರು ಬೇರೆ ಅಂಕಣದಲ್ಲಿ ಹೋಗಂಗಿಲ್ಲ. ತಮ್ಮ ಅಂಕಣದಲ್ಲಿ ನಾವು ನಿಲ್ಲಬೇಕು. ಸರ್ ರೆಫ್ರಿ
ದಯಮಾಡಿ ಕ್ರೀಡಾಪಟುಗಳೇ ದಯಮಾಡಿ ದಯಮಾಡಿ ನಂಬರ್ ತೋರಿಸಿ ಅಕ್ಕವ್ರೆ ದಯಮಾಡಿ ಮ್ಯಾಚ್ನ ಗೆದ್ದಿದ್ದೀರಾ ದಯಮಾಡಿ ಮ್ಯಾಚ್ನ ಗೆದ್ದಿದ್ದೀರಾ ದಯಮಾಡಿ ಒಂದು ಹಾಗೂ ಹಾವೇರಿ ತಂಡ ದಯಮಾಡಿ ಯಾರು ಕೂಡ ಕ್ರೀಡಾ ಸ್ಫೂರ್ತಿಯಲ್ಲಿ ದಯಮಾಡಿ ಸ್ವಲ್ಪ ಆರ್ಚಿ ಈಗ ಏನಾಯ್ತು ಮ್ಯಾಚ್ ಈಗ ಹಲೋ ಮ್ಯಾಚ್ ಟೈ ಮ್ಯಾಚ್ ಯಾರು ಗೆದ್ದಿಲ್ಲ ನಿಲ್ಬೇಕು ಯಾರು ಹೊರಗಡೆ ಹೋಗ್ಬೇಡಿ ಡಿಸಿಪ್ಲಿನ್ ಇದು ಮ್ಯಾಚ್ ಯಾರು ಇಲ್ಲ ಇದು ಮ್ಯಾಚ್ ಟೈ ಇದು ಆಯ್ತು ನೀವು ಹ್ಯಾಂಡ್ ಶೇಕ್ ಮಾಡ್ರಿ ನೀವು ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ಊರಿಗೆ ಬಂದು ನೀವು ಅತಿಥಿಗಳಿದ್ದೀರಿ ಬರ್ರಿ ಇದು ಕ್ರೀಡಾ ಸ್ಫೂರ್ತಿ ಎರಡೂ ತಂಡದ ತರಬೇತುದಾರ ಸರ್ ಇರ್ಲಿ ಒಂದೇ ಹಂಗೆ ಇರುತ್ತೆ ಸ್ವಲ್ಪ ಜೋಶ್ ಹಂಗೆ ಇರ್ತದ ಗರ್ಭ ಇದ್ರೆ ಮ್ಯಾಚ್ ಇಲ್ಲಾಂದ್ರೆ ಇಲ್ಲ ಅದು ದಾದಾ ಸ್ವಲ್ಪ ದಮ್ ಬಿಡ್ರಿ ಈಗ ನಮ್ಮ ಹೆಂಗಿದ್ದಾರೆ ಎಲ್ಲರೂ ಮಾಡ್ಕೊಡ್ತಾರೆ ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೇಕು ಎಲ್ಲರ ಬಲ್ಲಿ ಈ ತರ ಎಲ್ಲಿ ಇರ್ಬಾರ್ದು ಈಗ ಆ ಟೀಮ್ ಕಡೆಯಿಂದ ನಿಮ್ ಸಾರಿ ಕೇಳ್ತೀನಿ ಈ ಟೀಮ್ ಕಡೆಯಿಂದ ಅವ್ರಿಗೆ ಸಾರಿ ಕೇಳ್ತೀವಿ ನಾವು ಆಯ್ತಾ ಬಟ್ ನೀವು ಎಲ್ಲರೂ ಹ್ಯಾಂಡ್ ಶೇಕ್ ಮಾಡಿ ಈ ತರ ಸ್ಪೋರ್ಟ್ಸ್ ನಡೆಯಲ್ಲ ಕೋಚ್ ನೀವು ಹೇಳ್ಬೇಕಾಗ್ತದೆ ನೀವು ಸ್ಪೋರ್ಟ್ಸ್ ಒಂದು ಹುಡುಗಿ ಕಾಲು ಮಾಡ್ದತ್ರಿ ನಾ ಏನ್ ಮಾಡ್ಲಿ ಒಂದು ಹುಡುಗಿ ಕಾಲು ಆರಾಮ ಆಗ್ತಾರೆ 2 ವರ್ಷ ಬೇಕಿರ್ತಾರೆ ಅದು ಮಾತಾಡೋಣ ಸರ್ ಅದು ಸರ್ ನಾನು ಅದ್ರ ಬಗ್ಗೆ ನಾವು ಏನ್ ಮಾಡೋದ್ರಿ ಸರ್ ನಾವು ಅದು ನಾವು ಅದ್ರ ಜಿಮ್ಮೆದಾರಿ ನಾವು ತಗೋತೀವಿ ಅದ್ರ ಜಿಮ್ಮೆದಾರಿ ಏನಿದ್ರು ನಾವು ತಗೋತೀವಿ ಎಲ್ಲರೂ ಹೊರಗೆ ನಮ್ಮ ಎಲ್ಲರೂ ಹೊರಗೆ ಹೋರಿ ಪ್ಲೀಸ್ ಎಲ್ಲರೂ ಹೊರಗೆ ಹೋರಿ ನಮ್ಮ ಆರ್ಜಿ ಎಲ್ಲರೂ ಆ ಹುಡುಗಿ ಸ್ವಲ್ಪ ಕಾಲಿದಾಗ ನಾವು ಕಳಗಿದವರು ಆ ಹುಡುಗಿ ರಾಜೇಶಣ್ಣ ಗುದ್ದಾದರ್ ಅವ್ರಿಗೆ ಎಂತ ಹುರುಪು ಎಂತ ಹುಮ್ಮಸ್ಸು ಎಂತ ಪ್ರೀತಿ ವಿಶ್ವಾಸ ಎಲ್ಲರಲ್ಲೂ ಸಿಗೋಲ್ಲ ಯಾಕಂದ್ರೆ ಜಗಳಾಡಿ ಸಣ್ಣ ಪುಟ್ಟ ಮನಸ್ತಾಪ ಆಗಿ ಎರಡು ತಂಡಗಳು ಸ್ವಲ್ಪ ಬೆರುಕು ಹೊಂದಿದ್ವು ಕಾಲಿಗೆ ಎಲ್ಲ ಜನ ತರಬೇಕು ಎಂತ ನಾಯಕರು ಮತ್ತೆ ಮರಳಿ ಮತ್ತೊಮ್ಮೆ ಎಂತ ತುಂಬಾ ಕ್ರಿಯೆ ಮಾಡಬೇಕು ಇದುವರೆಗೂ ದಯಮಾಡಿ ತಮಗೋಸ್ಕರನೇ ಇಷ್ಟು ಪ್ರೀತಿ ವಿಶ್ವಾಸದಿಂದ ಮಾಡಿದ್ರು ಕೂಡ ಮನಸ್ತಾಪಗಳು ಇನ್ನೂ ಇವೆ ಅವರಲ್ಲಿ ದಯಮಾಡಿ ಎರಡು ಸ್ವಲ್ಪ ಎಲ್ಲರೂ ಕೂಡ